ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿಸಿದರ ಅಂಗವಾಗಿ ಹಮ್ಮಿಕೊಂಡ ತಿರಂಗ ಯಾತ್ರೆಯನ್ನ ಚೀಕಲಪರ್ವಿ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಚಾಲನೆ ಕೊಟ್ಟು ಮಾತನಾಡಿ, ಭಾರತ ದೇಶದಲ್ಲಿನ ಪ್ರತಿಯೊಬ್ಬರು ಕೂಡ ಜಾತಿ, ಧರ್ಮ, ಪಂಥ, ಮತ, ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನ ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗಿದೆ. ನಮ್ಮ ದೇಶದೊಳಗಿರುವ ಸಮಾಜ ಘಾತುಕ ಮನಸ್ಥಿತಿಯವರನ್ನ, ಸಮಾಜ ಘಾತುಕರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರು ಆದ ನಿವೃತ್ತ ಯೋಧ ಚಿನ್ನರೆಡ್ಡಿ ಮಾತನಾಡಿ, ಕಾಶ್ಮೀರದಲ್ಲಿನ ಪೆಹಲ್ಗಾಮ್ನಲ್ಲಿ ನೆರೆಯ ದೇಶದ ಉಗ್ರರು ಜಾತಿಯನ್ನ ಕೇಳಿ 27 ಮಂದಿ ನಾಗರಿಕರನ್ನ ಹತ್ಯೆ ಮಾಡಿದರ ಪ್ರತೀಕಾರವಾಗಿ ನಮ್ಮ ದೇಶದ ಸೈನಿಕರಿಂದ ನಡೆದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನಡೆಸಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ತಿರಂಗ ಯಾತ್ರೆಯು ಮಾನ್ವಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತದ ಮೂಲಕ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾಗಿ ವಾಲ್ಮೀಕಿ ಮಹರ್ಷಿ ವೃತ್ತದಲ್ಲಿ ಮುಕ್ತಾಯವಾಗಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಬೃಹತ್ ತ್ರಿವರ್ಣ ಧ್ವಜವನ್ನು ಹಿಡಿದು ಆಕರ್ಷಕವಾಗಿ ಸಾಗಿತ್ತು. ಮಾನ್ವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಕರಿಗುಡ್ಡ ಮಹಂತೇಶ ಮಠದ ಶ್ರೀ ಮಹಂತಲಿಂಗ ಮಹಾಸ್ವಾಮಿಗಳು, ಮುಸ್ಲಿಂ ಧರ್ಮಗುರುಗಳು ಆದ ಸೈಯದ್ ಸಜ್ಜನ್ ಹುಸೇನ್ ಮಥವಾಲ್, ಮಾಜಿ ಶಾಸಕರು ಆದ ಬಸವನಗೌಡ ಬ್ಯಾಗವಾಟ, ರಾಜ ವೆಂಕಟಪ್ಪ ನಾಯ್ಕ, ರಾಜ ರಾಮಚಂದ್ರ ನಾಯ್ಕ, ಸಂಚಾಲಕರಾದ ರೈವಣ್ಣ ಸಿದ್ದಯ್ಯ, ಹಿರಿಮಠ ಡಾಕ್ಟರ್ ಶರಣಪ್ಪ ಬಲ್ಲಟಗಿ, ತಿಮ್ಮಾರೆಡ್ಡಿ ಭೋಗವಾತಿ, ಅರಸಿನ ಪಡೆಯ ಮಾಜಿ ಯೋಧರ ಸಂಘದ ಜಿಲ್ಲಾಧ್ಯಕ್ಷರು ಆದ ಕೃಷ್ಣಮೂರ್ತಿ, ಮಾಜಿ ಸೈನಿಕರು ಆದ ಶಿವಯ್ಯ ಸ್ವಾಮಿ, ಬಸವರಾಜ ಮುಸ್ಟೂರು, ವಿಜೇಂದ್ರ ಸಿರ್ವಾರ, ಎಚ್ ಮೌನೇಶ್, ಮಣಿವಾಳೆಯ ನಂದಿಕೋಲ್ ಮಠ, ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಆದ ಹರಿಹರ ಪಾಟೀಲ್, ಜಿ ಸುಧಾಕರ್, ವೀರಣ್ಣಗೌಡ, ವಕೀಲರು ವೀರಣ್ಣ ಮಲ್ರತಿ, ಹದಿನೇಶ್ ನಾಯ್ಕ, ಅಯ್ಯಪ್ಪನ ನಾಯ್ಕ ಮ್ಯಾಕಲ್, ಕರವೇ ತಾಲೂಕು ಘಟಕದ ಅಧ್ಯಕ್ಷರು ಆದ ಡಿ ಬಸವನಗೌಡ, ತಿಪ್ಪಣ್ಣ ಹೊಸ್ಮನಿ, ಡಿಜಿ ಕರ್ಕಿಹಳ್ಳಿ, ಮನೋಜ್ ಜೈನ್, ಗೋಪಾಲ ಇಬ್ರಾಂಪುರ, ಎಂಡಿ ಮುಜೀಬ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ದೇಶಭಕ್ತರಲ್ಲ, ಈಗ ನಮ್ಮ ಹೇಳಿದ್ರು, ಅವ್ರು ಬಂದಾರ, ಇವ್ರು ಬಂದಾರ, ಹಂಗ್ ಬಂದಾರ, ಹಿಂಗ್ ಬಂದಾರ, ಉದ್ಯಮಗಳು ಬಂದಾರ, ಆ ಧರ್ಮದವರು ಈ ಬಂದವರು ಒಟ್ಟಾರೆ ನಾಡು ನುಡಿ ದೇಶ ಅಂತಂದ್ರೆ ನಾವೆಲ್ಲ ದೇಶಭಕ್ತರಾಗ್ತೀವಿ. ಹಾಗಾಗಿ ಪ್ರತಿಯೊಬ್ಬ ದೇಶಭಕ್ತರಿಗೂ ನಮಸ್ಕರಿಸುತ್ತಾ, ನಮಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ತಿಂಗಳಿಂದ 22ನೇ ತಾರೀಕು ಏನ್ ಪಹಲ್ಗಾಮ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಏರ್ಪಟ್ಟಿತ್ತು ಅಂತ. ಆದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನಾದ್ರೂ ಹೇಳ್ಕೊಳ್ಳೋದು ಒಂದೇ, ಆ ಪಹಲ್ಗಾಮ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ನಮ್ಮ ಮಾನವಿಯಲ್ಲಿ ಒಂದಲ್ಲ ಎರಡಲ್ಲ 3 ಭಾಗಗಳಾಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಅವತ್ರ ಪ್ರತಿಭಟನೆ ಮಾಡಿದ್ದು 3 ಭಾಗಗಳಾಗಿ, ಇವತ್ತು ವಿಜಯಯಾತ್ರೆ ಮಾಡ್ತಾ ಇರೋದು ಒಂದೇ ಭಾಗವಾಗಿ. ಮುಂದಿನ ದಿನಗಳಲ್ಲಿ ನಾಡು ನುಡಿ ದೇಶ ಅಂತ ಬಂದ್ರೆ ನಾವೆಲ್ಲರೂ ಇದೇ ತರ ಪ್ರತಿಭಟನೆ ಆಗಲಿ, ಯಶಸ್ವಿ ಯಾತ್ರೆಗಳೇ ಆಗಲಿ, ಅದು ಒಂದೇ ಆಗಿಲ್ಲ ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಾ, ಇವತ್ತು ಅನೇಕ ದೇಶಭಕ್ತರಿಗೆ ನಾವೆಲ್ಲ ಏನು ಗೌರವ ಸಮರ್ಪಣೆ ಮಾಡಿದ್ವಿ ಅಥವಾ ಏನು ಇದು ಮಾಡಿದ್ವಿ, ಶಾಂತಿಯನ್ನು ಕೊಡಿದ್ವಿ. ಇಂಥ ನಾವೆಲ್ಲ ವಿಚಾರ ಮಾಡಬೇಕು. ಏನ್ ವಿಚಾರ ಮಾಡಬೇಕು ಅಂತಂದ್ರೆ, ಈಗ ಸಿಂಧೂರು ಕಾರ್ಯಾಚರಣೆ ಕೂಡ ಮುಗಿದಾಗ ಆದ್ರೂ ಕೂಡ ನಾವು ಯಾಕೆ ರ್ಯಾಲಿಯನ್ನು ಮಾಡಿದ್ವಿ ಅಂತ. ಹಾಗಾಗಿ ಕೊನೆಯ ಮಾತನ್ನು ಒಂದೇ ಮಾತನ್ನು ಮುಗಿಸ್ಬಿಡ್ತೀನಿ. ಅನೇಕರಲ್ಲಿ ಪ್ರಶ್ನೆ ಕಾಣೋದೇನಪ್ಪ ಅಂತಂದ್ರೆ, ಸಿಂಧೂರು ಕಾರ್ಯಾಚರಣೆ ನಡೆದಿದ್ದು ಇನ್ನೆಲ್ಲ ದೂರದಲ್ಲಿ ನಾವು ಯಾಕೆ ಇಲ್ಲಿ ರ್ಯಾಲಿ ಮಾಡಬೇಕು, ಇದರಿಂದ ಏನು ಲಾಭ ಅನ್ನೋದು ನಮ್ಗೆ ಪ್ರಶ್ನೆ ಬಂದ್ರೆ, ನಮ್ಮಲ್ಲಿ ಪ್ರಶ್ನೆ ಬಂದ್ರೆ ಉತ್ತರ ಒಂದೇ, ನಮ್ಮಲ್ಲೂ ಕೂಡ ಅನೇಕ ಮನಸ್ಥಿತಿಗಳು ಏನದಪ್ಪ ಅಂತಂದ್ರೆ, ಸಮಾಜದಲ್ಲಿ ಘಾತಕ ಮನಸ್ಥಿತಿಯನ್ನ ಹುಟ್ಟು ಹಾಕುವ ಅಥವಾ ಚಿಗುರುಳಿ ಅಂತ ಮನಸ್ಥಿತಿಗಳು ಬಹಳ ಅದಾವು. ನೀವು ನಿನ್ನೆ ನ್ಯೂಸ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ಪಾಕಿಸ್ತಾನಕ್ಕೆ ಬೇಹುಗಾರಿಕೆಯನ್ನು ಮಾಡ್ತಿದ್ರಂತ. ಅದರ ಅರ್ಥ ಇಷ್ಟೇ, ಅಂತಹ ನಮ್ಮಲ್ಲಿ ಅನೇಕ ಮನಸ್ಥಿತಿಗಳು ಕೂಡ ಇಲ್ಲಿ ಸಮಾಜಘಾತಕ ಮನಸ್ಥಿತಿಗಳು ನಮ್ಮಲ್ಲಿ ಕೂಡ ಸಹಜವಾಗಿರ್ತಾವ. ಇಲ್ಲಿ ನಾವು ಎಲ್ಲಾ ಜಾತಿ, ಜನಾಂಗ, ಧರ್ಮ, ಪಕ್ಷ, ಭೇದ ಎಲ್ಲವನ್ನು ಮರೆತು ನಾವು ಏನು ರ್ಯಾಲಿ ಮಾಡಿದೀವಲ್ಲ, ಇವು ನಾವು ಏನು ಮಾಡಿದ್ವಿ ಅಂತಂದ್ರೆ ಸಮಾಜ ಘಾತಕ ಚಟುವಟಿಕೆಗಳನ್ನ ಚಿವುಟು ಹಾಕಿದಂತಹ ಒಂದು ಪ್ರಯತ್ನ ಈ ರ್ಯಾಲಿ ತೋರಿಸ್ಕೊಟ್ಟದ. ಹಾಗಾಗಿ